ಕನ್ನಡವನ್ನು ಲೀಲಾಜಾಲವಾಗಿ ಮಾತಾಡುವ ಸಾಲಿನಲ್ಲಿ ಇರುವ ಅಪ್ಪಟ ಕನ್ನಡತೆ, ಹಾಸ್ಯ ಕಲಾವಿದೆ, ಎಲ್ಲದಕ್ಕೂ ಮೇಲಾಗಿ ಒಂದು ಅಭೂತಪೂರ್ವ ನಿರೂಪಕಿ. ಅಂದಿನ ಚಂದನವನದಿಂದ ಇಂದಿನ ಮೆಟ್ರೋವರೆಗೂ ಅವರದೇ ಧ್ವನಿಯಲ್ಲಿ ನಮ್ಮ ಕನ್ನಡ ಇನ್ನೂ ಚಂದವಾಗಿದೆ. ಅವರಿಗಿದ್ದ ಭಾಷಾಜ್ಞಾನ, ಪದಬಳಿಕೆ, ಅರ್ಥಪೂರ್ಣ ಮಾತುಗಳು ಇನ್ಮುಂದೆ ನೆನಪಾಗಿಯೇ ಉಳಿಯುತ್ತದೆ ಅನ್ನೋದು ಸ್ವಲ್ಪ ಬೇಜಾರಿನ ಸಂಗತಿ. ನಮ್ಮ ಬಾಲ್ಯದಿಂದಲೂ ಕನ್ನಡ ಅಂದರೆ ಹೀಗೇ ಇರಬೇಕು, ಇಷ್ಟು ಚಂದವಾಗಿ ಇಷ್ಟಪಟ್ಟು ಮಾತಾಡಬೇಕು ಅಂತ ತೋರಿಸಿಕೊಟ್ಟ ಅಪರ್ಣರವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಡಿಯೋನ ತೆಗೆದುಬಿಟ್ಟಿದ್ದೀವಿ. ಭಯ ಏನು ಹೇಳೋ, ಫುಲ್ ವೈರಲ್ ಆಗ್ಬಿಟ್ಟು ಹಿಂಗೆ ಫೋನ್ ಮೇಲೆ ಫೋನ್ ಬಂದರೆ ನೋಡಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋಯಿಂದ ನಾನು ಬರಲ್ಲ, ಇವ್ರು ನಾನು ಕೊಡ್ಸಲ್ಲ, ನಾನು ಬರಲ್ಲ, ಕೊಡ್ಸೋವರೆಗೂ ಬರಲ್ಲ. ಊರಲ್ಲೆಲ್ಲ ಹೆಂಗೆ ಅಂದರೆ ಇದೆ ಫಸ್ಟ್ ಏನಂದರೆ ಮೆಂಟಲಿ ಅವ್ರು ಏನು ಮಾಡಿದ್ರು ಅಂದರೆ ಇದಾಗಲ್ಲ, ನಮ್ಮ ಭಾಗದ್ದಲ್ಲ ಇದು ಹೇಳ್ತಾರಲ್ವ ಡೈಲಾಗ್, ಸಕ್ಸಸ್ ಹ್ಯಾಸ್ ಮೆನಿ ಫ್ಯಾಮಿಲಿ ಮೆಂಬರ್ಸ್, ಫೇಲ್ಯೂರ್ ಅಲ್ಲಿ ಅದೇನೋ ಡೈಲಾಗ್ ಹೇಳ್ತಾವೆ ನೀನು. ಸೊ ಅವ್ರದ್ದು ಒಂದು ಅವ್ರು ನಾಚ್ಕೊಂತಾರೆ ಕತೆ ಇದೆ. ನೀನೇ ಹೇಳಪ್ಪ. ಗೈಸ್, ನಾವಿವತ್ತು ಚಿಂತಾಮಣಿನಲ್ಲಿರೋ ದಂಡುಪಾಳ್ಯಕ್ಕೆ ಬಂದಿದ್ದೀವಿ. ಇವ್ರ ಮುಖ ನಿಮಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಹೆಡ್ ಶೆಫ್ ಮನೋಜ್ ಅವರು. ಇವ್ರದ್ದು ಒಂದೇ ಟ್ಯಾಲೆಂಟ್ ಇಲ್ಲ, ಹಲವಾರು ಟ್ಯಾಲೆಂಟ್ಗಳಿದೆ. ಸೊ ಶೆಫು, ಟ್ಯಾಕ್ಸ್ ಅಸೋಸಿಯೇಟು, ಮತ್ತು ಈಗ ರೈತರು. ಸೊ ಇವರ ರೈತರು ಭಾಗನ ಇವತ್ತು ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಸೊ ನೀವು ನೋಡ್ಬೋದು, ನಾವು ಸುತ್ತ ಎಷ್ಟು ಎಕರೆ ಇದೆ ಇದು ಮನೋಜ್? ಇದು 1 ಎಕರೆ ಇದೆ. 1 ಎಕರೆನಲ್ಲಿ ಇವರು ಬಟರ್ ಫ್ರೂಟ್ ಹಾಕಿದ್ದಾರೆ. ಬಟರ್ ಫ್ರೂಟು ಎಲ್ಲರೂ ಹಾಕ್ತಾರೆ ಅಂತ ನೀವು ಹೇಳ್ಬೋದು, ಬಟ್ ಏನು ಅಂದರೆ ಚಿಂತಾಮಣಿನಲ್ಲೇ ಫಸ್ಟು ಅವ್ರ ಪ್ರಕಾರ. ಸೊ ಅವ್ರ ಇದರಲ್ಲೇ ಕೇಳೋಣ. ಸೊ ಏನು ಎತ್ತ, ಯಾಕೆ ಈ ಐಡಿಯಾ ಬಂತು ಎಲ್ಲನೂ ಮಾತಾಡಿಸಿ ನೋಡೋಣ. ಸೊ ನಿಮಗೆ ಈ ಐಡಿಯಾ ಏನಕ್ಕೆ ಬಂತು, ನಿಮ್ಮ ಆ್ಯಕ್ಚುಲ್ ವೃತ್ತಿ ಏನು? ಸೊ ಅಂದರೆ ಈ ವಿಡಿಯೋ ಏನು ಅಂದರೆ ಬೇಸಿಕಲಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಸೊ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಥರ. ಓಕೆ, ಆ್ಯಕ್ಚುಲಿ ಇದು ನಾವು ಕೋವಿಡ್ ಟೈಮಲ್ಲಿ ಕಾಲೇಜ್ ಇರಲಿಲ್ಲ, ಕಾಲೇಜ್ ಇದ್ರೂ ಥ್ರೂ ಆನ್ಲೈನ್ ಇತ್ತು. ಸೊ ಊರಲ್ಲಿ ಇದ್ದಿದ್ದ ಕಾರಣ ಕೆಲಸ ಏನಿರಲಿಲ್ಲ ಫಸ್ಟ್ ಥಿಂಗ್. ಸೊ ಕೆಲಸ ಇರದೇ ಇರೋದಕ್ಕೋಸ್ಕರ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಿದ್ವಿ, ಲೈಕ್ ಏನಾದರೂ ಮಾಡಬೇಕು. ಈಗ ನಮ್ಮ ಭಾಗ ಅಂದರೆ ಟೊಮ್ಯಾಟೊ, ಮ್ಯಾಂಗೋಸ್ ಇವು ಮಾತ್ರನೇ ನೋಡ್ತಿದ್ರು. ನಾವು ಇದನ್ನ ಬಿಟ್ಟು ಬೇರೆ ಏನಾದರೂ ನೋಡೋಣ, ಹೊಸದು ಏನಾದರೂ ಟ್ರೈ ಮಾಡೋಣ ಅಂತ ಇದು ನಾನು ನನ್ನ ತಮ್ಮ ಹಿಂಗೆ ಸರ್ಚ್ ಮಾಡ್ತಿದ್ವಿ. ಫಸ್ಟು ನಾವು ಹಿಂಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಕಡೆ ವೀಡಿಯೋಸ್ ನೋಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಮತ್ತು ಒಂದಿನ ಹಿಂಗೆ ಒಬ್ರಿಗೆ ಕಾಲ್ ಮಾಡಿ ಈ ಥರ ಎಲ್ಲ ಕಡೆ ಅಂದರೆ ಬಟರ್ ಫ್ರೂಟ್ ಅನ್ನೋದು ಒಂದು ಭಾಗಕ್ಕೆ ಮಾತ್ರನ, ಇಲ್ಲಾಂದರೆ ಎಲ್ಲ ಕಡೆನೂ ಮಾಡ್ಬೋದಾ, ಎಲ್ಲ ವಾತಾವರಣಕ್ಕೂ ಆಗುತ್ತಾ ಅಂತ ತಿಳ್ಕೊಂಡು ಆಗ ಆಗುತ್ತೆ ಅಂದಾಗ ಟ್ರೈ ಮಾಡಿದ್ವಿ, ತರಿಸಿದ್ವಿ, ಮಡಿಕೇರಿಯಿಂದ ತರಿಸಿದ್ವಿ. ಇದನ್ನು ನೆಡಬೇಕಾದ್ರೆ ಎಲ್ಲರೂ ಏನಾಗುತ್ತೆ ಇದು, ನಮ್ಮ ಅಪ್ಪ ಅವ್ರಿಗೆಲ್ಲ ಹೇಳ್ತಿದ್ರು, ಏನಕ್ಕೆ ಹಾಕ್ತಿದ್ದೀರಾ, 1 ಎಕರೆ ತೋತಾಪುರಿ ಮ್ಯಾಂಗೋ ಹಾಕಿದ್ರೆ ದುಡ್ಡಾದರೂ ಬರುತ್ತೆ, ಇದು ಸಕ್ಸಸ್ ಆಗುತ್ತಾ ಇಲ್ವೋ ಅಂತ ಅಂತಿದ್ರು. ಈಗ ಅದಾಗಿ 3 ವರ್ಷ ಆಗಿದೆ, ನೀವೀಗ ನೋಡ್ತಿದ್ದೀರಾ ಸಕ್ಸಸ್ನ ಕಾಯಿ ರೂಪದಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ಮೋರ್ ಓವರ್ ನಾನು MBA ಮುಗಿಸಿ ಟ್ಯಾಕ್ಸ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೀನಿ. ಓಕೆ, ನೀವು ಕೆಲಸ ಮಾಡ್ತಿರೋದಲ್ಲಿ? ಕೆಲಸ ಮಾಡ್ತಿರೋದು ಬೆಂಗಳೂರು. ಈಗ ನಿಮ್ಮೂರಲ್ಲಿ ಜಾಗ ಇತ್ತು ಅಂತ ನೀವು ಈಗ ಬಟರ್ ಫ್ರೂಟ್ ಹಾಕಿದ್ರಿ? ಹೌದು. ಸೊ ನಿಮಗೆ ಐಡಿಯಾ ಬಂತು, ಓಕೆ, ಬಟ್ ಎಕ್ಸಿಕ್ಯೂಟ್ ಹೆಂಗೆ ಮಾಡಿದ್ರಿ? ಹೋದ್ರಿ, ಯಾವ ಥರ ಮೂಲ ಹುಡ್ಕಿದ್ರಿ? ಸರ್, ಇದಕ್ಕೆ ಅಂತ ಯಾರೂ ಟೀಚರ್ಸ್ ಇರಲಿಲ್ಲ ನಮಗೆ, ನೇರ ನುಗ್ಗಿದ್ದೆ, ನಾವು ಆ ಕಡೆಗೆ ಇಳಿದಿದ್ದೆ. ಹಂಗೆ ಒಂದೊಂದೇ ತಿಳ್ಕೊಂಡು ನಾವೇ ಡೆವಲಪ್ ಮಾಡಿಕೊಂಡು ಪ್ರೂನಿಂಗ್ ಮಾಡಿ ಅಲ್ಲೆಲ್ಲ ಕಟ್ ಮಾಡಿದ್ದೀವಲ್ವ, ಅದೆಲ್ಲ ಪ್ರೂನಿಂಗ್ ಮಾಡಿರೋದು. ಹಂಗೆ ನಾವೇ ತಿಳ್ಕೊಂಡು ಹಂಗೆ ಮಾಡ್ಕೊಂಡು ಹೋಗಿದ್ದು ಸರ್. ಎಲ್ಲ ಸಪೋರ್ಟ್ ಇತ್ತಾ? ಇಲ್ಲಾಂದರೆ ಅಲ್ಲೂ ಬೇಡ ಅಂತ ಅಂದ್ರೆ ನೀವಂದ್ರೆ ತೋತಾಪುರಿ ಮಾವಿನಕಾಯಿ ಹಾಕೋಣ ಅಂತ ಅಂದರು. ಸೊ ಯಾವ ಥರ ಇಶ್ಯೂಸ್ ಫೇಸ್ ಮಾಡಿದ್ರಿ ನೀವು? ಸೊ ಯಾವ ಥರ ಓವರ್ಕಮ್ ಮಾಡಿದ್ರಿ? ಮನೆ ಕಡೆಯಿಂದ ಫುಲ್ ಸಪೋರ್ಟ್ ಇತ್ತು, ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಅವರು ಓಕೆ ನಿಂಗೆ ಮಾಡು ಅಂತ ಬ್ಯಾಕಪ್ ಮಾಡಿದ್ರು. ಬಟ್ ಊರಲ್ಲೆಲ್ಲ ಹೆಂಗೆ ಅಂದರೆ ಇದೆ ಫಸ್ಟ್ ಏನಂದರೆ ಮೆಂಟಲಿ ಅವ್ರು ಏನು ಮಾಡಿದ್ರು ಅಂದರೆ ಇದಾಗಲ್ಲ, ನಮ್ಮ ಭಾಗದ್ದಲ್ಲ ಇದು, ಸೂಟ್ ಆಗಲ್ಲ. ಅವ್ರಿಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಏನು ಇದು ಅಂತ, ಇವತ್ತಿಗೂ ಗೊತ್ತಿಲ್ಲ. ಬಟ್ ಆದರೂ ಅವರು ಏನಕ್ಕೆ ಇದು ಹಾಕಿದ್ದು, ಇದೇ ಮೈಂಡ್ಸೆಟಲ್ಲಿ ತಿಳುವಳಿಕೆ ಅಷ್ಟಿಲ್ಲ ಇಲ್ಲ. ಬಟ್ ಇದೇ ಹಿಂಗೆ ಏನಕ್ಕೆ ಹಾಕಿದ್ದು ಮೆಂಟಲಿ ಹಿಂಗೆ
ಮಾಡ್ತಿದ್ರು. ನಾನು ಅದನ್ನು ಇನ್ನೂ ಸೀರಿಯಸ್ಸಾಗಿ ತಗೊಂಡಿದ್ದೆ. ಸೀರಿಯಸ್ಸಾಗಿ ತಗೊಂಡು ಎವ್ರಿ ಡೇ ಬಂದು ಕ್ಲೀನಾಗಿ ನೋಡಿಕೊಂಡು ಹುಳು ಇದ್ದರೆ ಮತ್ತೆ ಹೊಡೆಯೋದು ಆ ಥರ ಎಲ್ಲ ಮಾಡಿಕೊಂಡು ಈ ಸ್ಟೇಜ್ವರೆಗೂ ತಂದಿದ್ದೀವಿ. ಮತ್ತು ಇದ್ರ ಖರ್ಚು ವೆಚ್ಚ ಎಲ್ಲ ಎಷ್ಟಾಯಿತು? ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ? ಎಷ್ಟು ತಳಿ ಬಂತು? ನೀವೆಷ್ಟು ನೆಟ್ಟಿದ್ರಿ? ಅದರಲ್ಲಿ ಏನಾದರೂ ಲಾಸ್ ಆಯಿತಾ? ಇದುವರೆಗೂ ಎಷ್ಟು ಲಾಸ್ ಆಗಿದೆ, ಇಲ್ಲಾಂದರೆ ಎಷ್ಟು ಪ್ರಾಫಿಟ್ ಬಂದಿದೆ? ಸ್ಟಾರ್ಟಿಂಗಲ್ಲಿ ನಾವು ತರಿಸಿದ್ದು ಇದನ್ನು 210 ಗಿಡ ತರಿಸಿದ್ದು 210 10 × 12 ಇದರಲ್ಲಿ ಮೆಜರ್ಮೆಂಟಲ್ಲಿ ಹಾಕಿದ್ದು. ಎಲ್ಲ 180 ಗಿಡ ಬಿತ್ತು. 10 feet to 12 feet. 10 to 12 ಬರುತ್ತದು. 180 ಗಿಡ ಬಿತ್ತು. ಇನ್ನು ಬೇರೆ ಏನಂದರೆ ಈಗ 100% ಆಗಿದೆ ಅಂದರೆ 100% ಬರಲ್ಲ ತಾನೆ, ಸತ್ತೋದ್ರೆ ಗಿಡ, ಅದಕ್ಕೆ ಅಂತ ಬ್ಯಾಕಪ್ಗೆ ಅಂತ ತರಿಸಿದ್ದೆ. ಆ್ಯಂಡ್ ಇದ್ರ ಖರ್ಚು ಹೆಂಗಂದರೆ ಗಿಡದ್ದು ನಾವು ಮಡಿಕೇರಿಯಿಂದ ತರಿಸಿದ್ದು. ಒಂದು ಗಿಡಕ್ಕೆ 150 ರೂಪಾಯಿ ಬಿತ್ತು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ತು ನಮಗೆ, ಸಬ್ಸಿಡಿ ಥರ ಸಿಕ್ತು. ಆಲ್ಮೋಸ್ಟ್ ಒಂದು 50 to 60K ಬಂತು ಗೌರ್ಮೆಂಟ್ ಕಡೆಯಿಂದ. ಎಲ್ಲ ಖರ್ಚೆಲ್ಲ ಅಲ್ಲೇ ಹೋಯ್ತು. ಸೊ ಅದು ಗೌರ್ಮೆಂಟಿಂದ ಹೆಂಗೆ ನೀವು ಸಬ್ಸಿಡಿ ತಗೊಂಡು? ಅಲ್ಲಿ ತೋಟಗಾರಿಕೆ ಚಿಕ್ಕದಾಗಿ ಹೇಳಬೇಕು ಅಂತ, ಓಕೆ, ತೋಟಗಾರಿಕೆ ಇಲಾಖೆಗೆ ಹೋಗಿ ಈ ಥರ ಇದ್ರದ್ದು ಪಾನಿ ಕೊಟ್ಟು ಈ ಥರ ಬೆಳೆ ಹಾಕ್ತಿದ್ದೀವಿ ಅಂತ ಅವ್ರಿಗೆ ಕೊಟ್ಟರೆ ಅದು ಒಂದೊಂದು ಕ್ರಾಪ್ಗೆ ಒಂದೊಂದು ಇದಿರುತ್ತೆ, ಸ್ಲ್ಯಾಬ್ಸ್ ಇರುತ್ತೆ. ಈ ಕ್ರಾಪ್ಗೆ ಆ ಸ್ಲ್ಯಾಬ್ ಇತ್ತು. ಅದೇ ಅದರಲ್ಲಿ ಬೇರೆ ಫಸ್ಟ್ ಟೈಮ್ ಅಲ್ವಾ ನಮ್ಮ ತಾಲೂಕಲ್ಲಿ, ಅದಕ್ಕೆ ನನಗೆ ಗೊತ್ತಿಲ್ಲ, ಮೊದಲು ಹಾಕಿದಾರ ಏನೋ ಗೊತ್ತಿಲ್ಲ. ಬಟ್ ತೋಟಗಾರಿಕಾ ಇಲಾಖೆಯಲ್ಲಿ ನಮ್ಮದೇ ಫಸ್ಟು. ರಿಜಿಸ್ಟರ್ ಆಗಿರೋದು ನಮ್ಮದೇ ಫಸ್ಟು. ಸೊ ರಿಜಿಸ್ಟರ್ ಆಗಿರೋದು ನಮ್ಮದೇ ಫಸ್ಟ್ ಆಗಿರೋದ್ರಿಂದ ನಮ್ಮದೇ ಫಸ್ಟು ಅಂತ ನಾನು ಭಾವಿಸ್ತೇನೆ. ರೆಕಾರ್ಡ್ದಲ್ಲಿರೋದ್ರಿಂದ ನಮ್ಮದೇ ಫಸ್ಟು ಅಂತ ಅನ್ಕೋತೀನಿ. ಮತ್ತೆ ಇದ್ರದ್ದು ಮಾರಾಟ ಹೆಂಗೆ? ಇದ್ರದ್ದು ಇದೇನು ಇಂಪೋರ್ಟ್ ಮಾಡೋವಂಥ ಇದಾ, ಇಲ್ಲ ಅಂದರೆ ಇಲ್ಲೇನಾ ನಮ್ಮ ಕಂಟ್ರಿನಲ್ಲೂ ಇದಕ್ಕೆ ಬೆಲೆ ಇದೆಯಾ? ಯಾವ ಥರ ಬೆಲೆ ಇದೆ ಏನು ಅಂತ? ಆ್ಯಕ್ಚುಲಿ ಇದು ಇಂಡಿಯನ್ ಫ್ರೂಟ್ ಅಲ್ಲ, ಆ್ಯಕ್ಚುಲಿ ಇದು ಮೆಕ್ಸಿಕನ್ ಫ್ರೂಟು. ಬರ್ತಾ ಈಗ ಎಲ್ಲ ಕಡೆನೂ ಗ್ಲೋಬಲೈಸ್ ಆಗೋದ್ರಿಂದ ನಮ್ಮ ಇಂಡಿಯಾಗೂ ಬಂತು. ಮಲೆನಾಡು ಕಡೆ ಜಾಸ್ತಿ ಅಂದರೆ ಫಸ್ಟು ತುಂಬ ಒಂದೊಂದು ಮನೆಗೆ ಒಂದೊಂದು ಗಿಡ ಥರ ಹಾಕ್ಕೊಳ್ತಿದ್ರು. ಈಗ ಬೆಂಗಳೂರಲ್ಲೇ ನೋಡ್ಬೋದು ನೀವು, ಒಂದೊಂದು ಹತ್ರ ಹಾಕಿರ್ತಾರೆ ಗೌರ್ಮೆಂಟ್ ಅವರು. ಇಲ್ಲಿಗೆ ಬಂದರೆ ಆ್ಯಕ್ಚುಲಿ ನಮ್ಮ ಲೋಕಲಲ್ಲಿ ಮಾರ್ಕೆಟ್ ಇಲ್ಲ. ಮಾರಿದ್ರೆ ಯಾರಾದರೂ ಜ್ಯೂಸ್ ಶಾಪ್ ಅಂಥವ್ರಿಗೆ ಮಾರ್ಕೋಬೋದು. ಆ್ಯಂಡ್ ಈಗ ನಾವು ಹಂಟ್ ಮಾಡ್ತಿದ್ದೀವಿ ಮಾರ್ಕೆಟಿಂಗ್ಗೆ, ಲೈಕ್ ಸೂಪರ್ ಮಾರ್ಕೆಟು ಆ ಥರ ಯಾರಾದರೂ ಬಂದರೆ ಅವ್ರಿಗೆ ಫ್ಲೆಕ್ಸಿಬಲ್ ರೇಟ್ಸಲ್ಲಿ ಕೊಡ್ತೀವಿ. ಆ್ಯಂಡ್ ಮೋರ್ ಇದೆ ಫಸ್ಟ್ ಈಲ್ಡ್ ನಮ್ಮದು ಫಸ್ಟ್. ಎಷ್ಟು ವರ್ಷ ಆಯಿತು ನಿಮಗೆ ಬರೋಕ್ಕೆ? ಇದು ಬರೋಕ್ಕೆ 3 ವರ್ಷ ಆಯಿತು. 3 ವರ್ಷ. ಇದು 3ನೇ ವರ್ಷ. 3 ವರ್ಷದಿಂದ ಒಂದು ಅಂದಾಜು ಎಷ್ಟು ಖರ್ಚಾಗಿರ್ಬೋದು? ಆ್ಯಕ್ಚುಲಿ ನಾವು ತುಂಬ ಖರ್ಚೇನು ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ಖರ್ಚು ಮಾಡಿದ್ವಿ, ಗೊಬ್ಬರಕ್ಕೆ ಮತ್ತು ಮದ್ದು ಎಲ್ಲ ಒಂದು 70,000 ಒಳಗಡೆ ಇದುವರೆಗೂ. ತಳಿ ಎಲ್ಲ ಸೇರಿಸಿ 70,000. ಈಗ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಪ್ರಾಫಿಟ್? ನನ್ನ ಫಸ್ಟು ಈಗ ಪ್ರಾಫಿಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಮಾರ್ಕೆಟಿಂಗ್ ಚಾನಲ್ಸ್ ಹುಡುಕ್ತಿದ್ದೀನಿ ಫಸ್ಟ್ ನಾನು. ಒನ್ಸ್ ಮಾರ್ಕೆಟಿಂಗ್ ಚಾನಲ್ ಸಿಕ್ಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರಿಂದ ನಾನು ಪ್ರಾಫಿಟ್ಸ್ ಹೆಂಗೆ ಏನು ಮಾಡಬೇಕು ಅಂತ ನೋಡ್ಕೊತೀನಿ. ಈಗ ನಮ್ಮ ನೋಡ್ತಿರೋಂಥ ವೀಕ್ಷಕರಿಗೆ ಅವ್ರಿಗೆ ಗೊತ್ತಾಗಬೇಕು, ಈಗ 1 ಎಕರೆನಲ್ಲಿ 180 ಸಸಿ ಹಾಕಿದ್ದೀರಾ, 3 ವರ್ಷ ತೊಗೊಂಡಿದೆ, 70,000 to 80,000 ಖರ್ಚಾಗಿರ್ಬೋದು ನಿಮ್ಮ ಪ್ರಕಾರ. ಸೊ ಈಗ ಅವರು ಒಂದು 2x 3x ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ತಳಿ ಬಂದರೆ, ಒಳ್ಳೆ ಫಸಲು ಬಂದರೆ? ಸರ್ ಅದೇ ಡಿಪೆಂಡ್ ಸರ್. ಅದು ಫಸ್ಟು ಈಗ ಎಲ್ಲ ಬಂದಿಲ್ಲ ನೋಡಿ, ಕೆಲವು ಮಾತ್ರ ಬಂದಿದೆ. ಈಗ ಇನ್ನೊಂದು 2-3 ವರ್ಷ ಆದಮೇಲೆ ಎಲ್ಲ ಬರ್ಬೋದು. ಆಗಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಫಸ್ಟು ಸೆಕೆಂಡ್ಗೆಲ್ಲ ನೀವು ಓಕೆ ಮಾರಾಟ ನೋಡ್ಕೋಬೇಕಷ್ಟೇ ಹೊರತು ಪ್ರಾಫಿಟ್ಸ್ ನೋಡ್ಬಾರ್ದು. ಈಗ ನೀವು ರಿಸರ್ಚ್ ಮಾಡಬೇಕಾದ್ರೆ ಬೇರೆ ಯಾರಾದರೂ ಇದು ಮಾಡಿರೋರ ಹತ್ರ ಏನಾದರೂ ಮಾತಾಡಿದ್ರಾ? ಹಾಂ, ಅದೇ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡಿ, ನರ್ಸರಿ ಅವ್ರಿಗೆ ಕಾಲ್ ಮಾಡಿ, ಈ ಥರ ಎಲ್ಲ ಇದೆ, ನಮ್ಮ ಭಾಗಕ್ಕೆ ಆಗುತ್ತಾ ಇಲ್ವಾ ಇದು ಅಂತ. ಶಿರಾಲ್ ಒಬ್ಬರಿದ್ದಾರೆ, ಅವ್ರನ್ನ ಕೇಳಿದ್ರೆ ಅವ್ರಿಗೆ ಬಟರ್ ಫ್ರೂಟ್ ಈ ಥರ ಆಗ್ತಿದ್ದೀವಿ ಸರ್ ಅಂದರೆ, ಬಟರ್ ಫ್ರೂಟ್ ಹಾಕ್ಬೇಡಿ ನೀವು, ಆ್ಯಪಲ್ ಚೆನ್ನಾಗಿ ನಡೀತಿದೆ, ಈಗ ಆ್ಯಪಲ್ ಹಾಕಿ ಅಂತ ಹೇಳಿದ್ರು. ಮತ್ತೆ ನನಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ, ಇದೇ ಸ್ವಲ್ಪ ಎಕನಾಮಿಕಲ್ ಅನಿಸಿ ಇದನ್ನೇ ಹಾಕಿದ್ರು. ಇದಕ್ಕೇನು ನೀರಾವರಿ ಯಾವ ಥರ, ಇದಕ್ಕೆ ಎಷ್ಟು ತೊಗೊಳಕ್ಕೆ ಏನು?
ಸರ್ ಆ್ಯಕ್ಚುಲಿ ಇದು ಡ್ರಿಪ್ಪಿಂಗ್ ಸಿಸ್ಟಮ್ ನೋಡ್ಬೋದು ನೀವು. ಡ್ರಿಪ್ ಇರಿಗೇಷನ್ನು. ಬಟ್ ನಾವು ಯಾವತ್ತೂ ಅದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಿ ಹಾಕಿಲ್ಲ. ದಿನಕ್ಕೆ 2 ಲೀಟ್ರ್ ಕೊಡಬೇಕು ಅಂತ ಪ್ರಿಸ್ಕ್ರಿಪ್ಷನಲ್ಲಿ ಕೊಡ್ತಾರೆ ನೋಡಿ, ಆ ಥರ ಏನಿಲ್ಲ ನಮ್ಮದು. ನೀರು ಬಿಡ್ತಿದ್ವಿ 1-2 ದಿನಕ್ಕೆ 3 ದಿನಕ್ಕೆ. ಒಂದೊಂದು ಟೈಮ್ ನೀರೇ ಬಿಟ್ಟಿರಲಿಲ್ಲ. ನೀರು ಕೊಡಬೇಕು, ಬಟ್ ನಾವು ಯಾವುದು ಪ್ರಿಸ್ಕ್ರೈಬ್ಡ್ ಥರ ಕೊಟ್ಟಿಲ್ಲ. ಸೊ ನಮ್ಮ ವೀಕ್ಷಕರಿಗೆ ಇವಾಗ ಯಾವ ಥರ ಎಷ್ಟು ಖರ್ಚಾಗತ್ತೆ, ವೆಚ್ಚ ಏನಾಗುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸೊ ಇವಾಗ ನೀವು ಮಾರ್ಕೆಟಿಂಗ್ ನೋಡ್ತಾ ಇದ್ದೀರಾ ಇದನ್ನು ಮಾರಕ್ಕೆ. ಸೊ ಒಂದು ಒಳ್ಳೆ ಮಾರ್ಕೆಟ್ ಪ್ಲೇಸ್ನ ನೋಡ್ತಾ ಇದ್ದೀರಾ. ಸೊ ನಮ್ಮ ವೀಕ್ಷಕರಿಗೆ ಯಾರಿಗಾದ್ರೂ ದಯವಿಟ್ಟು ಗೊತ್ತಿದ್ರೆ, ಸೊ ನೀವು ಸೀರಿಯಸ್ ಆಗಿದ್ದರೆ ನೀವು ಬಟರ್ ಫ್ರೂಟ್ ತೊಗೊತೀರಾ, ಇಲ್ಲ ಯಾರೋ ತೊಗೊಳೋರಿದ್ದರೆ, ಯಾರು ಮಾಲ್ ಅವರು, ರಿಲಯನ್ಸ್ ಫ್ರೆಶು, ಈ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರ್ತಿರಲ್ಲ, ಸೊ ಅಂಥವ್ರು ಯಾರು ಇದ್ದರೆ ದಯವಿಟ್ಟು ಇವರ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮನೋಜ್ ಅಂತ ಇವರು ಚಿಂತಾಮಣಿಲಿರೋದು. ಸೊ ಇವರು ನಿಮಗೆಲ್ಲ ಥರ ಸಹಕಾರ ಮಾತಾಡ್ಕೊಳ್ಳಿ ನೀವು. ಸೊ ಹೆಲ್ಪ್ ಮಾಡಿ. ನೆಕ್ಸ್ಟ್ ಥಿಂಗ್ ಏನಂದರೆ ಯೂಟ್ಯೂಬ್ ಚಾನಲ್ ನಮ್ಮದೇ ಆಗಿರೋದ್ರಿಂದ ಕಾಮೆಂಟ್ಸ್ ಎಲ್ಲ ಹಾಕಿದ್ರೂ ನಾವು ರೆಸ್ಪಾಂಡ್ ಮಾಡ್ತೀವಿ. ಆ್ಯಂಡ್ ಈವನ್ ಫೋನ್ ನಂಬರ್ ಹೆಂಗೋ ಡಿಸ್ಪ್ಲೇ ಮಾಡ್ತಾರೆ. ನಾವು ಫಾರ್ಮರ್ ಟು ಕಸ್ಟಮರ್ ಡೆಲಿವರಿ ಮಾಡ್ತೀವಿ, ಮಿಡ್ಲ್ ಮ್ಯಾನ್ ಇಲ್ಲದೆ. ಈಗ ಮಿಡ್ಲ್ ಮ್ಯಾನ್ ಪೋರ್ಷನ್ ಏನಿದೆ ಅಮೌಂಟು ಅದು ನಮ್ಗೆ ಬೇಡ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊತೀವಿ. ನೀವು ಸ್ಯಾಟಿಸ್ಫೈ ಆಗಬೇಕು, ನಾವು ಸ್ಯಾಟಿಸ್ಫೈ ಆಗಬೇಕು. ಸೊ ನೀವು ನನಗೆ ಹೆಂಗೆ ಟೆಕ್ಸ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕಮೆಂಟ್ಸಲ್ಲಿ ತಿಳಿಸಿದ್ರೂ ವಿಲ್ ರೆಸ್ಪಾಂಡ್. ಹೌದು. ಸೊ ನಮ್ಮದೇ ಚಾನಲ್ ಆಗಿರೋದ್ರಿಂದ ಸೊ ನೀವು ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಖಂಡಿತ ಮನೋಜ್ ನೋಡಿಲ್ಲ ಅಂದ್ರೂ ಫೋನ್ ಮಾಡಿ ಮನೋಜ್ಗೆ ಹೇಳಿ, ಸೊ ಈ ಥರ ಯಾರೋ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾರಪ್ಪ ಅಂತೇಳಿ ನಿಮಗೆ ಅವ್ರಿಗೆ ಸಂಪರ್ಕನ ನಾವು ಕಲ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ. ಥ್ಯಾಂಕ್ ಯು ಬಾವಾ ಅಂತ ಹೇಳೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾವಾ. ನನಗೆ ಹೇಳೋ ಥ್ಯಾಂಕ್ ಯು. ಅವ್ರಿಗೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ರೆ ನಾನು ವಿಡಿಯೋ ತೆಗ್ದಿಲ್ವಾ. ಓಕೆ, ಥ್ಯಾಂಕ್ ಯು ಬಾವಾ. ಅಕ್ಕ ಬಾವ. ಅಕ್ಕ ಬಾವ. ಬಾವ ಇಲ್ಲಿದ್ದಾರೆ, ಅದಕ್ಕೆ ಅಕ್ಕ ಇಂದ ಇದ್ದಾರೆ, ಅದಕ್ಕೆ ಫಸ್ಟ್ ಬಾವ ಮತ್ತೆ ಅವ್ರು ಹಿಂದ್ಗಡೆ ಅವ್ರು ತುಂಬಾ ಇರುತ್ತೆ ಕೈವಾಡ. ಸೊ ಪ್ರಮೋಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಪ್ರಮೋಷನ್ ಇಲ್ಲ, ನಮ್ದೇ ಇದು, ನೋ ಪ್ರಮೋಷನ್ಸ್ ಇಲ್ಲಿ. ಓಕೆ ಡನ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 500 ಸಬ್ಸ್ಕ್ರೈಬರ್ಸ್ ಇನ್ನೇನು ತುಂಬ ಹತ್ರ ಇದ್ದೀವಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ಕೂಡ ಆಗೋಣ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಟೇಕ್ ಕೇರ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್. ವಿಡಿಯೋನ ತೆಗೆದುಬಿಟ್ಟಿದ್ದೀವಿ ಮನೋಜ್, ವಿಡಿಯೋನ ತೆಗೆದುಬಿಟ್ಟಿದ್ದೀವಿ. ಭಯ ಏನು ಹೇಳು, ಫುಲ್ ವೈರಲ್ ಆಗ್ಬಿಟ್ಟು ಹಿಂಗೆ ಫೋನ್ ಮೇಲೆ ಫೋನ್ ಬಂದರೆ, ಅಯ್ಯಪ್ಪ ಹೆಣ್ಣೆಲ್ಲ ಕೇಳ್ಕೊಂಬಂದ್ರೆ, ಸರ್ ಈ ಥರ ಮಲ್ಟಿ ಟ್ಯಾಲೆಂಟೆಡ್ ನನಗೆ ಬೇಕು ಸರ್. ಅಯ್ಯೋ, ಹೆಣ್ಣು ಕೂಡ ಸಿಕ್ಕರೆ ನಮಗೆ ಪರವಾಗಿಲ್ಲ. ಬಟರ್ ಫ್ರೂಟ್ ತೊಗೊಳೋರು ಅಬ್ಬೇ ಅಲ್ಲ, ಮನೋಜ್ನ ಯಾರಾದರೂ ಮನೆಗೆ ಸೇರಿಸ್ಕೊಳ್ಳೋರು ಕಳಿಸ್ಬಿಡ್ತಾ ಇದೀವಿ. ಮನೋಜ್ಗೆ ಒಂದು ಹುಡುಗಿ ಇದ್ರೂ ಪರವಾಗಿಲ್ಲ. ನಾವು ಏನು ಬಟರ್ ಫ್ರೂಟ್ ಜೊತೆ ಹುಡುಗಿನ ಕೂಡ ಕರ್ಕೊಡ್ತೀವಿ. ಅಂದರೆ ಎಕ್ಸ್ಚೇಂಜ್ ಆಫರ್. ಬಟರ್ ಫ್ರೂಟ್ ಅವ್ರು ನಾವು ಕೊಡ್ತೀವಿ, ಅವ್ರ ಹೆಣ್ಣು ಬಾಟರ್ ಸಿಸ್ಟಮ್. ಏನಂತೆ ಮನೋಜ್? ರೆಡಿನಾ? ಬೇಡವೇ ಬೇಡವಾ? ಇನ್ನೂ ತುಂಬ ಸಾಧಿಸೋದಿದೆಯಾ? ಮದುವೆ ಬಿಸ್ನೆಸ್ ಅಲ್ಲ, ಮದುವೆನೇ ಬಿಸ್ನೆಸ್. ಆಯ್ತು ಮನೋಜ್, ಅದೇನೋ ಕೇಳಿಲ್ಲ ಅವತ್ತಿನ ತಂದೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ತಂದೆ ಕೊಟ್ಟಿಲ್ಲ. ಏನು ಇನ್ನೊಂದ್ಸತಿ ಹೇಳು. ಬರ್ತಾ ಇಲ್ಲ ನನಗೆ. ದೊಡ್ಡ ಗಾಡಿ ಅಂತಾನೆ. 4 shirts, 2 trousers, 2 sneakers, 2 pair sneakers. ಎಲ್ಲಿ ಕೊಡಿಸ್ಲೇ ಇಲ್ಲ ಇವರು, ಸುಮ್ಮನೆ ಅಕ್ಕ ಬಾವ. ನಾನು ನೋಡಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋಯಿಂದ ನಾನು ಬರಲ್ಲ. ಇವ್ರು ನಾನು ಕೊಡ್ಸಲ್ಲ, ನಾನು ಬರಲ್ಲ, ಕೊಡ್ಸೋವರೆಗೂ ಬರಲ್ಲ. ಫ್ಯಾನ್ಸ್ ಎಲ್ಲ ಫುಲ್ಲು ಇವಾಗ ರೊಚ್ಚ ಕೇಳ್ಬೇಕು. ಮನೋಜ್ ಫ್ಯಾನ್ಸ್ ಬರಲ್ಲ ಅಂತ ಹೇಳ್ತಾರೆ, ಆಮೇಲೆ ಇನ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ರೆ, ಡಿಸ್ಲೈಕ್ ಎಲ್ಲ ಮಾಡ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ನುಗ್ಗೆಕಾಯಿ ತಿಂದಾದ್ಮೇಲೆ ಆಗಿದ್ದ ಸಕ್ಸಸ್ ಸ್ಟೋರಿ ಶುಡ್ ಬಿ ಪೋಸ್ಟೆಡ್ ಆನ್ ಯೂಟ್ಯೂಬ್ ಅಲ್ಲ. ಸಕ್ಸಸ್ ಇಂದ ಕಲಿಯೋಕ್ಕಿಂತ ಫೇಲ್ಯೂರ್ ಇಂದ ಕಲಿಯೋದು ತುಂಬಾ ಇರುತ್ತೆ. ನಾನೇ ಕಲಿಬೇಕು, ಬೇರೆಯವ್ರು ಕಲಿಯಕ್ಕಾಗಲ್ಲ. ನೀನ್ ಕಲ್ತಿದ್ದೆ ಅಂತ ಬೇರೆಯವ್ರಿಗೆ ಗೊತ್ತಾರೆ, ಅವರು ಕಲಿಯಕ್ ಅವ್ರ ತಪ್ಪಕ್ಕೆ ಹೋಗಲ್ಲ. ಏಯ್ ನಾಚ್ಕೊಂಡ್ರಿ ಹೇಳು. ಒಂದು ಹೇಳ್ತಾರಲ್ವ ಡೈಲಾಗ್, ಸಕ್ಸಸ್ ಹ್ಯಾಸ್ ಮೆನಿ ಫ್ಯಾಮಿಲಿ ಮೆಂಬರ್ಸ್, ಫೇಲ್ಯೂರ್ ಹ್ಯಾಸ್ ಅಲ್ಲಿ ಅದೇನೋ ಡೈಲಾಗ್ ಹೇಳ್ತಾವ ನಿನ್ನ ಇಲ್ಲ. ಸಕ್ಸಸ್ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಅಂತೆ, ಫೇಲ್ಯೂರ್ ಈಸ್ ಆರ್ಫನ್. ಸೊ ಅವ್ರದ್ದು ಒಂದು
ಅವ್ರು ನಾಚ್ಕೊಂತಾರೆ. ನುಗ್ಗೆಕಾಯಿ ಕತೆ ಇದೆ. ನೀನೇ ಹೇಳಪ್ಪ. ಕತೆ ಇವ್ನ ಫಸ್ಟ್ ಸ್ಟೋರಿ ಇವ್ನ ತೋರಿಸು. ಇವ್ರದೇ ಸ್ಟೋರಿ. ಪ್ರತಾಪ್ ಫ್ರಮ್ ಪುಣೆ. ದಂಡುಪಾಳ್ಯ ಅಲಿಯಾಸ್ ದಂಡುಪಾಳ್ಯ. ಗುರು ಪ್ಲೀಸ್ ಬಿಟ್ಬಿಡು ಗುರು ನನ್ನ. ಇವರೇ ನಮ್ಗೆ ಇನ್ಸ್ಪಿರೇಷನ್. ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆಲ್ಲ ಅವ್ರ ಇನ್ಸ್ಪಿರೇಷನ್. ಯಾಕೆ ಪ್ರತಾಪ್ ಬನ್ನಿ. ಒಂದು ನುಗ್ಗೆಕಾಯಿ ಸ್ಟೋರಿ ಬೇಡ ಬೇಡ, ನಮ್ಮನ್ನೇನು ಕವರ್ ಮಾಡ್ಬಿಡಿ. ಅವ್ನು ಸೆಲೆಬ್ರಿಟಿ, ಅವ್ನು ಯಾರು ಎಲ್ಲ ಸ್ಟೋರಿ ಇವನ್ನೇ ಕವರ್ ಮಾಡಿ. ಅವ್ರು ಏನು ನುಗ್ಗೆಕಾಯಿ ಕತೆ ಏನಂದ್ರೆ, ಆ್ಯಕ್ಚುಲಿ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಅವರೇ ಕಾರಣ. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು. ಎಲ್ಲ ನುಗ್ಗೆಕಾಯಿ ವಿಡಿಯೋ ನೋಡ್ಬಿಟ್ಟವ್ರೆ. ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಅಂದ್ರೆ ಈ ವಿಡಿಯೋ ನೋಡೋರೆಲ್ಲ ನಂತರ ಹಾಕ್ತಾರೆ ಅಂತ ಹೇಳ್ತಾವನೆ. ವಿಡಿಯೋ ಹಾಕಕ್ಕಾಗಲ್ಲ. ಇದು ಯಾವ್ದಾದ್ರು ರವಿಚಂದ್ರ ಹಳ್ಳಿ ಮೇಸ್ಟ್ರು ಮೂವಿನಲ್ಲಿ ಇದೆಯಲ್ಲ ಆ ಥರನಾ? ನುಗ್ಗೆಕಾಯಿ ನೋಡ್ಬಿಟ್ಟು ತಮಿಳ್ನಾಡಿಂದ ತರಿಸ್ದ ಬೀಜಗಳು. ಅಯ್ಯೋ ಡಬಲ್ ಮೀನಿಂಗು ಸರ್. ಸೀಡ್ಸು ತಮಿಳ್ನಾಡಿಂದ ತರಿಸ್ದ. ನುಗ್ಗೆಕಾಯಿ ಸೀಡ್ಸ್ ನುಗ್ಗೆಕಾಯಿ ಸೀಡ್ಸು ತಮಿಳ್ನಾಡಿಂದ ತರಿಸ್ದ. ಏನಕ್ಕೆ? ಇಲ್ಲ ಅವ್ರದ್ದು ಜಮೀನು ಇಲ್ಲಿ ಕಾಣುತ್ತೆ. ಮೇ ಬಿ ಗಿಡ ಅಡ್ಡ ಇರೋದ್ರಿಂದ ಕಾಣಲ್ಲ. ಅವ್ರು ತರಿಸಿ ಅವ್ರು ತುಂಬ ನಾಲೆಜ್ ಇತ್ತು. ಎಲ್ಲಿಂದ ಬಂತ ಗೊತ್ತಿಲ್ಲ ನಾಲೆಜು. ನಾಲೆಜು ತುಂಬ ತಗೊಬಂದ್ಬಿಟ್ಟು ನನ್ಗೆ ಹೇಳ್ದ, ಈ ಥರ ನುಗ್ಗೆಕಾಯಿ ಮಾಡೋಣ, ಬಿಸ್ನೆಸ್ ಮಾಡೋಣ, ಅದ್ರದ್ದು ನುಗ್ಗೆಕಾಯಿ ನಮ್ಗೆ ಸೇಲ್ ಮಾಡ್ಬೋದು, ಬೀಜ ಸೇಲ್ ಮಾಡ್ಬೋದು, ಎಲೆನೂ ಸೇಲ್ ಮಾಡ್ಬೋದು, ಎಲ್ಲ ಸೇಲ್ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಗಿಡನೇ ಸೇಲ್ ಮಾಡ್ಬಿಟ್ಟ. ಹೋಲ್ಸೇಲ್ ರೇಟಲ್ಲಿ ಮಾಡ್ಬಿಟ್ಟ. ಹೌದಾ? ಪಾಪ ಏನು ಮಾಡೋಕ್ಕಾಗಿಲ್ಲ. ಅವರು ಕೆಲಸದ ಇದರಿಂದ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಇಲ್ಲಿ ನೋಡ್ಕೊಂಡವ್ರು ಇರಲಿಲ್ಲ. ಅದಕ್ಕೆ ಸೊ ನಮ್ಮ ಸರ್ ಬಿಟ್ಬಿಟ್ರು, ನುಗ್ಗೆಕಾಯಿ ಬಿಟ್ಬಿಟ್ರು. ಮತ್ತೆ ನಮಗೆಲ್ಲ ಮೋಟಿವೇಟ್ ಮಾಡಿದ್ರು. ನಾನು ಹೆಂಗೂ ಹಿಂಗೆ ಆಗ್ಬಿಟ್ಟೆ, ನೀವು ಹಿಂಗೆ ಆಗಬೇಡಿ, ಸ್ವಲ್ಪ ಚೆನ್ನಾಗಿ. ಸೊ ಅವರಿಂದ ಏನಂದರೆ ನಾವು ತಿಳ್ಕೊಂಡಿದ್ದು, ನಮ್ಮದು ನುಗ್ಗೆಕಾಯಿ ಕತೆ ಆಗಬಾರ್ದು, ಒಂದು ಬಟರ್ ಫ್ರೂಟ್ ಕತೆ ಆಗಬೇಕು ಅಂತೇಳಿ ಬಟರ್ ಫ್ರೂಟ್ ತೋಟ ಹಾಕಿದ್ದು. ಸೊ ನಿಮ್ಮ ಇವಾಗಿನ ವಿಡಿಯೋ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಇವರೇ. ಸುರಿಸ್ಬಿಟ್ಟಿದ ಬೆವರು. ಹಾ, ರಕ್ತದ ಜೊತೆ ಬೆವರು ಬರ್ತಾಯ್ತಾ? ರಕ್ತ ಬೆವರು, ರಕ್ತ ಕಣ್ಣೀರು, ಬೆವರದ ರೂಪದಲ್ಲಿ ರಕ್ತ ಸುರಿಸ್ಬಿಟ್ಟಿದ. ನೋಡಿ ಹೆಂಗಾಗ್ಬಿಟ್ಟವ್ರ ಸುರಿಸಿ. ನಿನಗೂ ಹುಡ್ಕೋಣ ಹುಡುಗಿನ, ಡೋಂಟ್ ವರಿ. ಫಸ್ಟ್ ನಿನಗೆ ಮಾಡೇನೆ ನಿನ್ ತಮ್ಮಂಗ್ ಮಾಡೋದು. ಹೌದಾ? ಈಗ ಟೆನ್ಷನ್ ಆಗೋರು, ಅವ್ನು ಸ್ವಲ್ಪ ಮಾಡಬೇಕು. ಅದಕ್ಕೆ ನೀನೇನೋ ಸರ್ ಅವ್ರನ್ನ ಕೇಳಿ ಹೆಂಗ್ ಬಂತ ಐಡಿಯಾ ಅಂತ. ಹೆಂಗ್ ಬಂತು ಪ್ರತಾಪ್ ಐಡಿಯಾ ನುಗ್ಗೆಕಾಯ್ದು? ಎಲ್ಲಿ ನೋಡ್ದೆ? ಡಿಮ್ಯಾಂಡ್ ಇದೆ ಅಲ್ಲ ಸೊಸೈಟಿ ಎಲ್ಲ, ಅದಕ್ಕೆ ಯಪ್ಪ ಡಿಮ್ಯಾಂಡ್ ಇದೆ. ಸೊ ನಾವು ಸಪ್ಲೈ ಕೊಡೋಣ ಅಂತ ಟ್ರೈ ಮಾಡಿದ್ವಿ, ವರ್ಕೌಟ್ ಆಗಿಲ್ಲ. ಸೊ ಸಪ್ಲೈ ಚೈನೇ ಕಟ್ ಆಗೋಯ್ತಾ? ಇಲ್ಲ, ಡಿಮ್ಯಾಂಡ್ ತುಂಬಾ ಆಗ್ಬಿಟ್ಟು ಸಪ್ಲೈ ಮಾಡಕ್ಕೆ ನಿಲ್ಸ್ಬಿಟ್ವಿ. ಆಗಲ್ಲ, ಇವ್ರನ್ನ ತಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಟ್ವಿ. ಒಂದ್ ಸ್ವಲ್ಪ ದಿನ ಅದು ಮತ್ತೆ ಕ್ರಿಕೆಟ್ ಗ್ರೌಂಡ್ ಆಗಿತ್ತು. ಬಾಯ್.